ಆಂಟಿ. ಏನೇ ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಅಮ್ಮ ಬರ್ತಾಳಂದ್ರೆ ಖುಷಿ ಆಗಲ್ವಾ? ಏನು ಅನ್ಸೂಯ ಬರ್ತಿದ್ದಾಳ? ಯಾವತ್ತು? ನಾಳೆ ಬೆಳಿಗ್ಗೆ ಫಸ್ಟ್ ಫ್ಲೈಟ್ಗೆ ಬರ್ತಾ ಇದ್ದಾರೆ. ನಾಳೆನಾ? ನಾನೇನೋ ಇವತ್ತೇ ಬರ್ತಿದ್ದಾಳೆ ಅಂತ ಅನ್ಕೊಂಡೆ. ಅಬ್ಬಬ್ಬಬ್ಬಬ್ಬಾ, ನಮ್ಮ ಅಮ್ಮನ್ ನೋಡೋದಕ್ಕೆ ನನಗಿಂತ ಜಾಸ್ತಿ ನಿಮ್ಗೆ ಎಕ್ಸೈಟ್ಮೆಂಟು. ಇಲ್ದೇ ಇರುತ್ತಾ ಮೀರಾ? ನಂದು ನಿಮ್ಮಮ್ಮಂದು ಎಷ್ಟು ವರ್ಷದ ಸ್ನೇಹ ಗೊತ್ತಾ ಮೀರಾ? ನಿಮ್ಮಮ್ಮನ್ ನೋಡಿ ಎಷ್ಟು ವರ್ಷ ಆಗೋಗಿದೆ ಗೊತ್ತಾ? ಹಾಗಿದ್ರೆ ನಾಳೆ ನಿಮ್ದು ನಮ್ಮಮ್ಮಂದೇ ದರ್ಬಾರು, ನಾವೆಲ್ರೂ ಮೂಕ ಪ್ರೇಕ್ಷಕರು. ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ನೋಡು, ನಿಮ್ಮಮ್ಮ ಬಂದ್ಮೇಲೆ ನಾನು ಅವಳು ಮಾತಾಡ್ತಿರ್ಬೇಕಾದ್ರೆ ನಿನ್ ಮಧ್ಯದಲ್ಲಿ ಬಾಯಿ ಹಾಕೋಂಗಿಲ್ಲ. ಹಾಗೇನಾದ್ರೂ ನೀನ್ ಹಾಕಿದ್ರೆ ನೀನ್ ನನ್ ಸೊಸೆಯಾಗಿ ಬರೋಳು ಅನ್ನೋದು ನೋಡ್ದೆ ನಿನ್ ಬಾಯಿ ಮೇಲೆ ಬರೆ ಹಾಕ್ಬಿಡ್ತೀನಷ್ಟೇ. ನಿಮ್ ಆಂಗ್ಸೈಟಿ ಲೆವೆಲ್ ನೋಡಿದ್ರೆ ನೀವು ಪಕ್ಕಾ ಬರೆ ಹಾಕ್ತೀರಾ. ನಿನ್ನಮ್ಮನು ನಿನ್ನಂಗೆ ವಾಚಾಳಿ. ಮಾತಾಡಕ್ ಶುರು ಮಾಡ್ಬಿಟ್ರೆ ವಟ ಅಂತ ಮಾತಾಡ್ತಾನೆ ಇರ್ತಾಳೆ. ಬೇರೆಯವ್ರು ಮಾತಾಡಕ್ಕೂ ಅವಕಾಶ ಮಾಡ್ಕೊಡಲ್ಲ. ಇಲ್ಲ ಬಿಡಿ ಆಂಟಿ, ಅಷ್ಟೆಲ್ಲ ಸೀನೇ ಇಲ್ಲ. ಯಾಕೆ ಈಗ ನಿಮ್ಮಮ್ಮ ಮಾತ್ ಕಮ್ಮಿ ಮಾಡ್ಬಿಟ್ಟಿದಾಳ? ಅದೆಲ್ಲ ಒಂದ್ ವಯಸ್ಸಲ್ವಾ ಆಂಟಿ? ಮದ್ವೆ ಆದ್ಮೇಲೆ ಫುಲ್ ಆಟೋಮೆಟಿಕ್ ಕಮ್ಮಿ ಆಗೇ ಆಗತ್ತೆ. ನನಗ್ ಬುದ್ಧಿ ತಿಳ್ದಾಗಿಂದನೂ ಅಮ್ಮ ಸ್ವಲ್ಪ ಮಾತ್ ಕಮ್ಮಿನೇ. ಅದೆಲ್ಲ ನಿಮ್ಗಳ ಹತ್ರ. ಮನೇಲಿ ನನ್ನ ಹತ್ರ ಏನಾದ್ರೂ ಅವಳು ಮಾತ್ ಕಡಿಮೆ ಮಾಡಿದ್ರೆ ಆಗ್ಲೇ ನೀನ್ ಹೇಳಿದ್ನಲ್ಲ, ನಿನ್ ನಾಲ್ಗೆ ಮೇಲೆ ಬರೆ ಹಾಕ್ತೀನಿ ಅಂತ, ಹಾಗೆ ಅವಳು ನಾಲ್ಗೆಗ್ ಬರೆ ಹಾಕ್ಬಿಡ್ತೀನಷ್ಟೇ. ಮೀರಾ, ನಿಮ್ಮಮ್ಮನ್ಗೆ ನಾನ್ ಮಾಡೋ ನೀರ್ ದೋಸೆ ಅಂದ್ರೆ ತುಂಬಾ ಇಷ್ಟ. ನೀರ್ ದೋಸೆ ಕಾಯಿ ಚಟ್ನಿ ಮಾಡ್ಬಿಟ್ರೆ ಖುಷಿ ಅವಳಿಗೆ. ಹೇಗೂ ನಾಳೆ ಬರ್ತಾ ಇದ್ದಾಳಲ್ಲ, ತಿಂಡಿಗಿಲ್ಲೇ ಬರೋದಕ್ ಹೇಳ್ಬಿಡು, ನೀರ್ ದೋಸೆ ಮಾಡ್ಬಿಡ್ತೀನಿ. ಬರಕ್ ಹೇಳೋದೇನಂಟಿ? ಅವರೇ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ನನ್ ಜೊತೆ ಏರ್ಪೋರ್ಟ್ ಇಂದ ಸೀದಾ ಇಲ್ಲಿಗೆ ಬಂದ್ಬಿಡ್ತಾರೆ. ಸರಿ, ನಿನ್ ಜೊತೆ ಅರ್ಜುನ ಕರ್ಕೊಂಡು ಹೋಗು. ಅರ್ಜುನ್ ಸರ್ರಾ? ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಅರ್ಜುನ್ ಬಂದ್ರೆ ಏನಾದ್ರೂ ತೊಂದ್ರೆನಾ? ಇಲ್ಲ ಆಂಟಿ, ನನಗೇನು ತೊಂದ್ರೆ ಇಲ್ಲ. ಪಾಪ ಅವ್ರು ಈಗಷ್ಟೇ ಹಾಸ್ಪಿಟ್ಲಿಂದ ಬಂದು ಸುಧಾರ್ಸ್ಕೋತಿದ್ದಾರೆ. ಅವ್ರಿಗೆ ಯಾಕೆ ತೊಂದ್ರೆ ಹೇಳಿ? ಅದು ನಿಜಾನೇ ಅನು. ಅದ್ ಸರಿ ಮೀರಾ, ಈಗ ತಿಂಡಿಗೇನೋ ಫಿಕ್ಸ್ ಆಯ್ತು, ಊಟಕ್ಕೇನ್ ಮಾಡೋದು? ಓಯ್, ಏನ್ ಯೋಚನೆ ಮಾಡ್ತಿದ್ಯಾ? ಸಜೆಷನ್ ಕೊಡು ಅಂದ್ರೆ. ಊಟಕ್ ತಾನೆ, ಅಶ್ವಿನಿಗೆ ಹೇಳಿದ್ರೆ ಕ್ಯಾರಿಯರ್ ಕಳಿಸ್ತಾನೆ. ಆಹಾ, ಅಂತ ತಾಯಿಗೆ ಎಂತ ಮಗಳು. ಅಲ್ಲ ಮೀರಾ, ಪಾಪ ಕಣೆ ನಿಮ್ಮಮ್ಮ. 7-8 ತಿಂಗಳಿಂದ ಹೋಟ್ಲಲ್ಲಿ ತಿಂದು ತಿಂದು ನಾಲ್ಗೆ ಎಲ್ಲ ಹಾಳಾಗಿರತ್ತೆ. ಅಂತವ್ರಿಗೆ ಲಕ್ಷಣವಾಗಿ ಮನೆ ಊಟ ಬಡ್ಸೋದ್ ಬಿಟ್ಟು ಕ್ಯಾಟ್ರಿಂಗ್ ಅಂತ ಹೇಳ್ತಿದ್ಯಲ್ಲ. ಆಂಟಿ, ಅಶ್ವಿನ್ದೇ ಅಲ್ವಾ ಕ್ಯಾಟ್ರಿಂಗು? ಯಾರ್ದೇ ಆಗಿರ್ಲಿ, ಮನೆ ಊಟ ಮನೆ ಊಟನೇ, ಹೋಟೆಲ್ ಊಟ ಹೋಟೆಲ್ ಊಟನೇ. ಮೀರಾ, ಅವಳು ನನ್ ಪ್ರಾಣ ಸ್ನೇಹಿತೆ. ಅವಳಿಗೆ ನಾನೇ ಅಡ್ಗೆ ಮಾಡ್ಬೇಕು, ನಾನೇ ಬಡಿಸ್ಬೇಕು. ಅಯ್ಯಯ್ಯೋ, ನಿಮ್ ಪ್ರಾಣ ಸ್ನೇಹಿತೆ ಸೋ ಕಾಲ್ಡ್ ಮಗಳು. ನಾನಿಲ್ಲಿಗ್ ಬಂದಿರೋದೇ ನಿಮ್ಗಳ ಪ್ರಾಣ ತೆಗೆಯೋದಕ್ಕೆ ಕಣೆ. ಇವತ್ತಿಂದ ನಿಮ್ ಜೀವಗಳಿಗೆ ನೀವೇ ಟೈಮರ್ ಫಿಕ್ಸ್ ಮಾಡ್ಕೊಂಡು ಕೌಂಟ್ ಡೌನ್ ಶುರು ಮಾಡ್ಕೊಳ್ಳಿ.